ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಹಗರಣ ಸಂಬಂಧ ಬಳ್ಳಾರಿ ಹಾಗೂ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯ ದಾಳಿಯನ್ನು ನಡೆಸಿದೆ. ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಹಾಗೂ ಸಂಸದರ ಮನೆಗಳಲ್ಲಿ ಇಡಿ ಶೋಧ ನಡೆಸಿತು. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಜಿಎನ್ ಗಣೇಶ್, ಸಂಸದ ತುಕಾರಾಂ ಹಾಗೂ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಮನೆ ಮೇಲೆ ಇಡಿ ದಾಳಿ ನಡೆಸಿ ಸತತ 9 ಗಂಟೆಯಿಂದಲೂ ಶೋಧ ಕಾರ್ಯ ನಡೆಸ್ತಾ ಇದೆ. ಅಲ್ಲದೆ ದಾಳಿ ವೇಳೆಯೇ ಸಂಸದ ತುಕಾರಾಂ ಹಾಗೂ ಪತ್ನಿ ಸಂಡೂರು ಶಾಸಕಿ ಅನ್ನಪೂರ್ಣ ಹಾಗೂ ಶಾಸಕ ಭರತ್ ರೆಡ್ಡಿ ವಿಚಾರಣೆ ನಡೆಸಿ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ಇಡಿ ದಾಳಿ ಮಾಡಿರುವ ವಿಚಾರದ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕಾನೂನು ಅನುಷ್ಠಾನವನ್ನು ನಾವು ಅಡ್ಡಿಪಡಿಸಲ್ಲ, ಕಾನೂನು ದುರ್ಬಳಕೆ ಮಾಡಿಕೊಳ್ಳುವ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇದೇ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಇಡಿ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಸಿಟ್ಟಿದೆ, ನಮ್ಮ ಪಕ್ಷವನ್ನ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮಾಡಲಿ ಅನ್ನೋದು ಅಷ್ಟೇ. ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ, ಅಡ್ಡಿಪಡಿಸಲ್ಲ. ನ್ಯಾಚುರಲಿ ಇಡಿದವ್ರು ಮಾಡಿದಾರಂದ್ರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ MLAಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರಂದ್ರೆ ಅದರ ವಿಶೇಷವಾದಂಥ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ MLAಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ. ಇಡಿದವರು ಜೀವ ಕೊಡ್ತಾರೋ ಅಥವಾ ಯಾವ ರೀತಿಯಾಗಿ ಅವರು ಇದು ಕೇಸ್ ಮಾಡ್ತಾರೋ ಶಾಸಕರ ಮೇಲೆ ನನ್ನ ಪ್ರಕಾರ ಅವರು ಯಾವ ಇದಕ್ಕೂ ಸಂಬಂಧ ಇಲ್ಲ. ಯಾರು ಚೀಟಿ ಬರ್ಕೊಂಡಿದ್ದ ಅಂತ ಹೇಳಿ ಮಾಧ್ಯಮದಲ್ಲಿ ಬಂದಿತ್ತು. ನಮ್ಮ ಮಂತ್ರಿಗಳಾಗಲಿ ನಮ್ಮ ಶಾಸಕರಾಗಲಿ ಯಾವ ಇನ್ವಾಲ್ವ್ ಆಗಿಲ್ಲ, ಯಾವ ವೋಟರ್ಸ್ ಇಲ್ಲ, ಅವ್ರು ಯಾವ ಎಲೆಕ್ಷನ್ ಅಲ್ಲಿ ಯಾವ ಹಣ ಉಪಯೋಗಿಸಿಲ್ಲ. ಏನು ಅದಿದ್ದು ಮಿಸ್ಯೂಸ್ ಯಾರು ಅಧಿಕಾರಿಗಳು ಮಾಡಿದ್ರು ಅದನ್ನ 90% ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು. ನಮ್ಮ ಶಾಸಕರಿಗೂ ಇದಕ್ಕೂ ಈ ಒಂದು ಎಸ್.ಟಿ. ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ. ನಮ್ಮ MP ಗೂ ಸಂಬಂಧ ಇಲ್ಲ, ನಮ್ಮ MLAಗೂ ಇಲ್ಲ. ಬಳ್ಳಾರಿಯಲ್ಲಿ ಸಂಸದ ಹಾಗೂ ಶಾಸಕರ ನಿವಾಸದ ಮೇಲೆ ಇಡಿ ದಾಳಿ ಮಾಡಿದ ವಿಚಾರವಾಗಿ ಮಾತನಾಡಿದ ಮಾಜಿ ಶಾಸಕ ಬಿ ಶ್ರೀರಾಮುಲು, ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದರು. ಈ ನಾಯಕರುಗಳು ಸಾಚಾ ತರ ಮಾತನಾಡುತ್ತಿದ್ದಾರೆ. ವಾಲ್ಮೀಕಿ ಹಗರಣ ಕುರಿತು ನಾವೆಲ್ಲರೂ ಹೋರಾಟವನ್ನು ಮಾಡಿದ್ವಿ. ಅದರ ಪರಿಣಾಮ ಬಿ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಇವಾಗ ಈ ನಾಯಕರುಗಳು ಇಡಿ ದಾಳಿಗೆ ಒಳಗಾಗಿದ್ದಾರೆ. ಈ ಹಣವನ್ನ ಎಲ್ಲರನ್ನೂ ತಮ್ಮ ರಾಜಕೀಯಕ್ಕೆ ಬಳಸಿಕೊಂಡಿದ್ದಾರೆ. ಈ ನಾಯಕರಿಗೆ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕು. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೋಗುವ ಸಿಎಂ ಅವರೇ ನಿಮಗೆ ಜನರು ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ, ಅರವಿಂದ್ ಬೆಲ್ಲದ್ ಕೂಡ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ಈ ನಾಯಕರು ಬಹಳಷ್ಟು ಸಾಚಾಗಳ ತರ ನಾವು ಬಹಳಷ್ಟು ಮಾತಾಡ್ತಾ ಇದ್ರು. ಏನಿತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ, ಸ್ಕಾಲರ್ಶಿಪ್ ಹಣ, ಅವ್ರಿಗೆ ಬೇಕಾದಂತ ಗಂಗಾ ಕಲ್ಯಾಣಿ ಯೋಜನೆ ಹಣ, ಸಾಕಷ್ಟು ಮಂದಿ ಬಡವರಿಗೆ ಎಲ್ಲ ಯೋಜನೆಗಳು ಬೇಕಾದಂತ ಹಣವನ್ನು ಇವರು ನೀರನ್ನು ಕುಡಿದು ಬಿಟ್ರು. ಆ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದ್ರು? ಆ ಹಣವನ್ನು ಎಲ್ಲ ಕೂಡ ವರ್ಗಾವಣೆ ಮಾಡಿದಂಥದ್ದು ಆ ಬಾರ್ ಶಾಪ್ಗಳಿಗೆ, ಲಿಕ್ಕರ್ ಶಾಪ್ಗಳಿಗೆ, ಸೆಕ್ಯೂರಿಟಿ ಏಜೆನ್ಸಿಗಳಿಗೆ, ಯಾರೋ ರೈತರ ಅಕೌಂಟಿಗೆ ಇವತ್ತು ವರ್ಗಾವಣೆ ಮಾಡಿದ್ರು. ಸರ್ಕಾರ ನೇಮಕ ಮಾಡಿದಂಥ CID ನಾವು ಮಾಹಿತಿಯನ್ನು ಕೊಟ್ಟರೂ ಕೂಡ ಆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿರಲಿಲ್ಲ. ಈಗ ಇಡಿ ರೈಡ್ ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾದ ಹಣ ಚುನಾವಣೆಗೆ ಅಕ್ರಮಕ್ಕೆ ಬಳಕೆ ಆಗೋದು, ಬಾರಿಗೆ ಇದು ಒಡವೆ ಅಂಗಡಿಗಳಿಗೆ, ಕಾರ್ ಶೋರೂಮ್ಗಳಿಗೆ ಕೊಡೋದು, ಇದೊಂದು ರೀತಿಯ ದರೋಡೆಗಿಂತ ಕ್ರೂರವಾಗಿರ್ತಕ್ಕಂಥದ್ದು. ವ್ಯವಸ್ಥೆಯೊಳಗಿರೋರೇ ಸೇರಿಕೊಂಡು ಮಾಡಿದಂಥ ದರೋಡೆ. ಹಾಗಾಗಿ ಇದರದ್ದು ಸಮಗ್ರ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಜಾತಿ ಜನಗಣತಿ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ಮಾಡ್ತೀವಿ, ಹೈಕಮಾಂಡ್ ಹೇಳಿದಂಗೆ ಜಾತಿ ಜನಗಣತಿ ಮಾಡಲು ಬದ್ಧರಾಗಿದ್ದೇವೆ ಅಂತ ಹೇಳಿದರು. ಹೈಕಮಾಂಡ್ ಅವರು ನಮಗೆ ಹೇಳಿದ್ದಾರೆ
ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ, ದೂರುಗಳು. ಯಾಕಂತಂದ್ರೆ ಸರ್ವೆ ಆಗಿರೋದು 2015-16ರಲ್ಲಿ 9-10 ವರ್ಷಗಳಾಗ್ಬಿಟ್ಟಿದೆ. 9-10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ. ಅದಕ್ಕೆ ಬಹಳ ಕಡಿಮೆ ಅವಧಿನಲ್ಲಿ ಒಂದು 60-70 ದಿನದಲ್ಲಿ ಸರ್ವೆ ಮಾಡಿ, ಹೊಸ ಸರ್ವೆ ಮಾಡಿ, ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್, ಎಂಟೈರ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಲ್ಲ. ಪ್ರಿನ್ಸಿಪಲಿ ಜಾತಿಗಣತಿ ಮರು ಸರ್ವೆ ಮಾಡುವಂತೆ ಸರ್ಕಾರಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಸಭೆಯಲ್ಲಿ ಎಲ್ಲ ಚರ್ಚೆ ಆಗುತ್ತೆ. ಜಾತಿಗಣತಿ ಹೇಗೆ ಆಗಬೇಕು, ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ. ಯಾವ ರೀತಿ ಮರು ಸಮೀಕ್ಷೆ ಮಾಡ್ತಾರೆ ನೋಡೋಣ. ಹಿಂದೆ ಸರ್ವೆ ಮಾಡಲು ಬಹಳ ಹಣ ಖರ್ಚು ಮಾಡಲಾಗಿತ್ತು, ಯಾವುದೇ ಹೇಗಿರಲಿದೆ ಅಂತ ನೋಡೋಣ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಶಿವರಾಜ್ ತಂಗಡಿಗೂ ಕೂಡ ರಿಯಾಕ್ಷನ್ ಕೊಟ್ಟರು. ಬಹುತೇಕ ಇದ್ರ ಬಗ್ಗೆ ಚರ್ಚೆಗೆ ಬರ್ತದೆ. ನಮ್ಮದು ಕೂಡ ಏನಾದರೂ ಸಲಹೆ ಸೂಚನೆಗಳಿದ್ರೆ ಅದನ್ನು ಕೂಡ ಬರ್ತದೆ. ಇವತ್ತು ಮತ್ತೊಮ್ಮೆ ಮರು ಸಮೀಕ್ಷೆ ಅಂದಮೇಲೆ ಯಾವ ರೀತಿ ಮರು ಸಮೀಕ್ಷೆ ಇರ್ತದೆ, ಯಾಕಂದರೆ ಹಿಂದೆ ಅವರು ಸಮೀಕ್ಷೆ ಮಾಡಿದಾಗ ಭಾಳಷ್ಟು ಸಮಯ ತಗೊಂಡಿತ್ತು, ಭಾಳಷ್ಟು ಹಣವನ್ನು ಕೂಡ ಖರ್ಚು ಮಾಡಿದ್ದೀವಿ, 100 ಕೋಟಿ. ಈಗ ಜಯಪ್ರಕಾಶ್ ಹೆಗಡೆ ಅವರು ಮಾಡಿದಾಗ ಅವರು ಇದನ್ನೇ ಅಂಕಿ ಅಂಶಗಳನ್ನೆಲ್ಲ ತೊಗೊಂಡಿದ್ರು. ಪ್ರತಿದು ಆಗಿರಲಿಕ್ಕೆ ಕೊಟ್ಟರು ಕೂಡ ಮೆಂಬರ್ ಸೆಕ್ರೆಟರಿ ಇದಕ್ಕೆ ಸೈನ್ ಮಾಡಿದರು. ನೋಡಿ, ಕೇಂದ್ರ ಗಣತಿಯಲ್ಲಿ ಒಂದು ವ್ಯತ್ಯಾಸ ಇದೆ. ಅಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಭಾಗಗಳೇನಿದಾವಲ್ಲ, ಆ ಅಂಶಗಳು ಅದರಲ್ಲಿ ಬಹುಶಃ ಇರೋದಲ್ಲ, ಕೇವಲ ಅದು ಜಾತಿ ನಮೂದನೆ. ಮರು ಜಾತಿ ಜನಗಣತಿ ವಿಚಾರವಾಗಿ ಎಂಎಲ್ಸಿ ಸಿಟಿ ರವಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದು, ಕಾಂಗ್ರೆಸ್ ನಾಯಕರು ಕಾಂತರಾಜು ವರದಿ ಅವೈಜ್ಞಾನಿಕ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ 100 ಕೋಟಿ ಖರ್ಚು ಮಾಡಿದ್ರು. ಈಗ ಜಾತಿ ಗಣತಿ ಅವೈಜ್ಞಾನಿಕ ಅಂತಾದ್ರೆ ಸರ್ಕಾರದ ಹಣ ನಷ್ಟ ಮಾಡಿದವರಿಂದ ರಿಕವರಿ ಮಾಡಿ. ನಿಮ್ಮ ರಾಜಕೀಯ ತೆವಲಿಗೆ ಸರ್ಕಾರದ ಹಣ ವೇಸ್ಟ್ ಆಗಿದೆ. ಹೈಕಮಾಂಡ್ ಒತ್ತಡಕ್ಕೆ ಜಾತಿ ಗಣತಿ ವರದಿ ಬಲಿಯಾಯ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈಗ ಮತ್ತೆ ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಬೊಕ್ಕಸ 100 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಮುಂಚೆ ಮಾಡಿದ ವರದಿ ಅವೈಜ್ಞಾನಿಕ ಅಂತ ಒಪ್ಕೊಳ್ತೀರಾ? ಅವೈಜ್ಞಾನಿಕ ಅಂತ ಒಪ್ಕೊಳ್ಳೋದಾದರೆ ಸರ್ಕಾರದ ಹಣವನ್ನು ವಸೂಲಿ ಮಾಡಿ. 150-200 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಮತ್ತೀಗ ಎರಡನೇದು, ಕೇಂದ್ರ ಸರ್ಕಾರ ಈಗಾಗಲೇ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಪ್ರಕಟ ಮಾಡಿದೆ. ರಾಷ್ಟ್ರವ್ಯಾಪಿ ಜಾತಿ ಗಣತಿ ನಡಿಬೇಕು ಅಂತೇಳಿ ಸ್ವತಃ ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ. ಯಾವುದೋ ರಾಜಕೀಯ ಒತ್ತಡಕ್ಕೆ ಒಳಗಾದಂತೆ ಅನ್ಕೊಳ್ತಾ ಈ ಜಾತಿ ಗಣತಿ ಮರು ಜಾತಿ ಗಣತಿ ಮಾಡುವ ಸರ್ಕಾರದ ನಿರ್ಧಾರವನ್ನು ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಸ್ವಾಗತಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಸರ್ಕಾರ ಸರಿಯಾದ ಕ್ರಮದಲ್ಲಿ ಜಾತಿ ಗಣತಿ ಮಾಡಬೇಕು, ಡಿಜಿಟಲ್ ವ್ಯವಸ್ಥೆ ಮೂಲಕ ಜಾತಿ ಗಣತಿ ಮಾಡಬೇಕು, ಹೆಚ್ಚಿನ ಸಮಯ ತೆಗೆದುಕೊಂಡು ಸರಿಯಾಗಿ ಸಮೀಕ್ಷೆ ಮಾಡಲಿ ಅಂತ ಹೇಳಿದರು. ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಏನು ಹಿಂದೆ ಆಗಿದ್ದಂಥ 10 ವರ್ಷಗಳ ಹಿಂದೆ ಆಗಿದ್ದಂಥ ಸಮೀಕ್ಷೆಯನ್ನೇ ನಾವು ಜಾರಿ ಮಾಡ್ತೀರಿ ಅಂತೇಳಿ ಅವರು ಪ್ರಯತ್ನ ಪಟ್ಟರು. ಆದರೆ ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ್ರಿ. ಆ ವಿರೋಧಕ್ಕೆ ಅವರು ಇವತ್ತು ನಮಗೆ ಮನ್ನಣೆ ಕೊಟ್ಟು ಇವತ್ತು ಬೇರೆ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೂ ನಿಜಕ್ಕೂ ಕೂಡ ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ಇನ್ನಾದರೂ ಮುಂದೆ ಮಾಡ್ತಕ್ಕಂಥದ್ದನ್ನು ನ್ಯಾಯಯುತವಾಗಿ ಆಗಲಿ, ಪ್ರತಿಯೊಬ್ಬರ ಮನೆಗೂ ಹೋಗಲಿ, ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯಬದ್ಧವಾಗಿ ಅವರವರ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಅವರು ಮಾಡಿಸ್ಲಿ. ಸರ್ಕಾರನೂ ಕೂಡ ಈಗ ಏನು ಮಾಡಿಸೋಕ್ಕೆ ಹೊರಟಿದ್ದಾರೋ ಅವರು ಕೂಡ ಡಿಜಿಟಲ್ ಮುಖಾಂತರನೇ ಮಾಡಿಸಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಮರು ಜಾತಿ ಗಣತಿ ಕುರಿತಾಗಿ ಮಾತನಾಡಿದ 3000 ಮಠದ ಪೀಠಾಧಿಪತಿ ಗುರುಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿ, ಸರ್ಕಾರ ಜಾತಿ ಸಮೀಕ್ಷೆ ಮಾಡೋಕೆ ಯಾರ ಆಕ್ಷೇಪಣೆಯೂ ಇರಲಿಲ್ಲ. ಆದರೆ ಜಾತಿ ಗಣತಿ ಸರಿಯಾಗಿ ಆಗಿಲ್ಲ ಅಂತ ಆಕ್ಷೇಪ ವ್ಯಕ್ತವಾಗಿತ್ತು. ಆದ್ರೀಗ ಕಾಂಗ್ರೆಸ್ ಹೈಕಮಾಂಡ್ ಮರು ಸಮೀಕ್ಷೆಗೆ ಸೂಚನೆ ಕೊಟ್ಟಿದೆ. ಇದು ಉತ್ತಮ ನಡೆ. ಹೊಸ ಸಮೀಕ್ಷೆಯಿಂದ ಎಲ್ಲ ಜಾತಿಗೂ ನ್ಯಾಯ ಸಿಗುವಂತಾಗಲಿ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಡಾಕ್ಟರ್ ತೋಂಟದ ಸಿದ್ದರಾಮ ಶ್ರೀ ಹಾಗೂ ವರೂರು ನವಗ್ರಹ ತೀರ್ಥಕ್ಷೇತ್ರದ ಗುಣಧರ ನಂದಿ ಮಹಾರಾಜ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ನ ಒಂದು ಆದೇಶದ ಮೇರೆಗೆ ಕಾಂಗ್ರೆಸ್ಸು ತನ್ನ ಹೈಕಮಾಂಡ್ನ ಆದೇಶದ ಮೇರೆಗೆ ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಪುನರ್ವಿಮರ್ಶೆ ಮಾಡೋ ಸಲುವಾಗಿ, ಪುನರ್ ಪರಿಶೀಲನೆ ಮಾಡೋ ಸಲುವಾಗಿ ಏನು ನಿರ್ಣಯವನ್ನು ತೆಗೆದುಕೊಂಡಿದೆ.
ಇದು ಅತ್ಯಂತ ಸೂಕ್ತವಾದಂಥದ್ದು. ಈ ಸಂದರ್ಭದಲ್ಲಿ ಸರಿಯಾಗಿ ಜಾತಿಗಣತಿ ಆಗಬೇಕು, ಮತ್ತು ಯಾವುದೇ ರೀತಿಯ ಅನುಮಾನಗಳು ಬರಲಾರದ ರೀತಿಯಲ್ಲಿ ಜಾತಿಗಣತಿಯನ್ನು ಮಾಡಿ ಅದನ್ನು ಸಾರ್ವಜನಿಕರಿಗೆ ತೃಪ್ತಿಯಾಗೋ ರೀತಿಯಲ್ಲಿ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಎಲ್ಲ ಜಾತಿ. ಕರ್ನಾಟಕ ಸರ್ಕಾರ ಜಾತಿಗಣತಿಯನ್ನು ಪುನಃ ಪರಿಶೀಲನೆ ಮಾಡ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿರುವುದು ಅತ್ಯಂತ ಸಮಂಜಸವಾಗಿದೆ. ಜಾತಿಗಣತಿ ಮೂಲಕ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಾತಿಗಳ ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಹೇಗಿದೆ ಅನ್ನೋದನ್ನು ಕಂಡುಕೊಳ್ಳೋದು ಬಹಳ ಮುಖ್ಯ. ನಮ್ಮ ಜೈನ ಸಮಾಜ ಜನಸಂಖ್ಯೆ 1,60,000 ತೋರಿಸಿದ್ರು. ಅದು ತಪ್ಪಿದೆ. ಅದನ್ನ ಪುನಃ ಇದ್ದಂಥ ಜನಗಣನ ಆಗಬೇಕ, ಪುನಃ ಜಾತಿವಾರ ಧರ್ಮವಾರ ಗಣನ ಆಗಬೇಕಂತ ನಮ್ಮ ಅಪೇಕ್ಷೆ ಇತ್ತು. ನಿನ್ನೆ ದಿವಸ ಗೌರ್ಮೆಂಟ್ ಆದೇಶ ಹೊರಡಿಸಿದೆ. ಅದಕ್ಕೆ ತುಂಬ ಆಶೀರ್ವಾದ. ಗೌರ್ಮೆಂಟ್ಗೆ ಧನ್ಯವಾದ. ರಾಹುಲ್ ಗಾಂಧಿ ಸ್ಪೆಷಲ್ ಅದ್ರಾಗ ಲಕ್ಷ ಕೊಟ್ಟು, ಹಾಗೂ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಿಶೇಷ ಚಿತ್ರದಲ್ಲಿ ತಮ್ಮ ಯಶಸ್ವಿತದಿಂದ ಕಾರ್ಯನಿರ್ವಹಿಸಿದ್ರ. ಅವರಿಗೆ ಧನ್ಯವಾದಗಳು, ಆಶೀರ್ವಾದಗಳು. ತಾವು ಧರ್ಮ ಜೊತೆಗಿರ್ರಿ, ಧಾರ್ಮಿಕ ಜೊತೆಗಿರ್ರಿ. ಸಿಎಂ ಕುರ್ಚಿಗೆ ಯಾವುದೇ ಗಂಡಾಂತರ ಇಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರುತ್ತಾರೆ ಅಂತ ಎಂಎಲ್ಸಿ ಯತೀಂದ್ರ ಹೇಳಿದರು. ಮೈಸೂರಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ಸಿಎಂಗೆ ಯಾವುದೇ ಗಡುವು ಕೊಟ್ಟಿಲ್ಲ. ಸಿಎಂ ಸೀಟ್ ಬಿಟ್ಟುಕೊಡುವ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. 5 ವರ್ಷಗಳ ಕಾಲ ಅವರೇ ಸಿಎಂ ಆಗಿರುತ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಮಹದೇವಪ್ಪ, ಸಿಎಂ ಕುರ್ಚಿ ಗಟ್ಟಿಯಾಗಿದೆ, ಅದರ ಮೇಲೆ ಕುಳಿತಿರುವವರು ಗಟ್ಟಿಯಾಗಿದ್ದಾರೆ. ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಹೇಳಿದರು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದೆ. ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ನೀಡಿದ ಕಾರಣ ಡಿಸಿ ಜಗದೀಶ್ ಗಾಯಾಳುಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ತಿದ್ದಾರೆ. ತಲೆ, ಕುತ್ತಿಗೆ, ಕಾಲಿಗೆ ಪೆಟ್ಟು ಬಿದ್ದವರ ಅವರ ಬಳಿ ಬಂದು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ರಾಹುಲ್ ಎಂಬಾತ ತಮ್ಮ ಕತ್ತಿಗೆ ಬೆಲ್ಟ್ ಧರಿಸಿಕೊಂಡು ಬಂದು ಹೇಳಿಕೆ ದಾಖಲಿಸಿದ್ದಾರೆ. ಇನ್ನೊಂದು ಕಡೆ ಮೋನಿಶ್ ಎಂಬಾತ ಹೇಳಿಕೆಯನ್ನು ನೀಡಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ನೋಡಿ ನಾವು ವಿಜಯೋತ್ಸವಕ್ಕೆ ಬಂದಿದ್ವಿ, ಫಸ್ಟ್ ಟಿಕೆಟ್ ಅಂದ್ರು, ಆಮೇಲೆ ಟಿಕೆಟ್ ಇಲ್ಲ ಅಂತಂದ್ರು, ಸ್ಟೇಡಿಯಂಗೆ ತೆರಳಿ ವಾಪಸ್ ಬರುವಾಗ ನನ್ನ ಮೇಲೆ ಜನರು ಬಿದ್ದಿದ್ದಾರೆ, ಈ ವೇಳೆ ಕಾಲು ಮುರಿದಿದೆ ಅಂತ ಹೇಳಿದ್ರು. 11 ಜನ ಆರ್ಸಿಬಿ ಅಭಿಮಾನಿಗಳ ಸಾವು ಪ್ರಕರಣ ಸಂಬಂಧಪಟ್ಟಂಗೆ ಮೃತಪಟ್ಟ ಅಭಿಮಾನಿಗಳಿಗೆ ಹೆಚ್ಚಿನ ಪರಿಹಾರದ ಹಣ ನೀಡುವಂತೆ ಆರ್ಸಿಬಿ ಆಡಳಿತ ಮಂಡಳಿಗೆ ಮನವಿ ಮಾಡಲಾಗಿದೆ. ಯುನೈಟೆಡ್ ಸ್ಪಿರಿಟ್ ಮಾಲೀಕತ್ವದ ಆರ್ಸಿಬಿ ಆಡಳಿತ ಮಂಡಳಿಗೆ ಮನವಿ ನೀಡಲಾಗಿದೆ. ಆರ್ಸಿಬಿಯಿಂದ ಕುಟುಂಬಗಳಿಗೆ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಆದರೆ ಮೃತಪಟ್ಟ ಕುಟುಂಬಕ್ಕೆ ಕನಿಷ್ಠ 50 ಲಕ್ಷ ಪರಿಹಾರ ಹಣ ನೀಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ರಜಾಕ್ ಖಾನ್ ಮನವಿ ಪತ್ರ ಸಲ್ಲಿಸಿದ್ದಾರೆ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರದ ಪಾತ್ರ ಇಲ್ಲ. ಇನ್ನು ವಿಧಾನಸೌಧ ಮುಂದೆ ನಡೆದ ಕಾರ್ಯಕ್ರಮಕ್ಕೆ ರಾಜ್ಯಪಾಲರಿಗೆ ಅಧಿಕೃತ ಆಹ್ವಾನ ಯಾರು ಕೊಟ್ಟಿದ್ದು ಅಂತ ಗೊತ್ತಿಲ್ಲ. ನನಗೆ ಗೋವಿಂದರಾಜು ಕರೆ ಮಾಡಿ ರಾಜ್ಯಪಾಲರಿಗೆ ಕೊಟ್ಟರು. ಆಗ ನಾನು ಹೋಗ್ತಿದ್ದೀನಿ, ನೀವು ಬನ್ನಿ ಅಂತ ಕರೆದೆ. ರಾಜ್ಯಪಾಲರು ಅವರಾಗೆ ಬಂದಿದ್ರು ಅಂತ ಹೇಳ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಗೋವಿಂದರಾಜು ಫೋನ್ ಮಾಡಿ ಕೊಟ್ಟರು ನನಗೆ, ಗೌರ್ನರ್ಗೆ. ನಾನು ಹೋಗ್ತಾ ಇದ್ದೀನಿ ವಿಧಾನಸೌಧದ ಮುಂದೆ ನಡೀತಿದ್ದಂತ ಪ್ರೋಗ್ರಾಮ್ಗೆ, ನೀವು ಬದ್ರಿ ಅಂತ ನಾನೇ ಕರೆದೆ. ಯಾರು ಅಲ್ಲಿ ಹೋಗೋದು ನನ್ಗೆ ಗೊತ್ತಿಲ್ಲ, ಅದು ಯಾರು ಕರೆದಿದ್ರು ಅನ್ನೋದು ಗೊತ್ತಿಲ್ಲ. ನಾನ್ ಕರೆದೆ, ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ. ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಬಳಿಕ ನಾಡಿದ್ದು ಕೇಂದ್ರದ ವಿವಿಧ ಸಚಿವರನ್ನ ಭೇಟಿಯಾಗಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ 16ನೇ ಹಣಕಾಸಿನ ಆಯೋಗದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಮಾವು ಬೆಲೆ ಕುಸಿತದಿಂದ ಕೋಲಾರದ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ. ಹೀಗಾಗಿ ಬೆಂಬಲ ಘೋಷಣೆ ಮಾಡುವಂತೆ ಇಂದು ಶ್ರೀನಿವಾಸಪುರ ಬಂದ್ ಮಾಡಿದ್ದಾರೆ. ಪ್ರತಿ ಕೆಜಿ ಮಾವಿಗೆ 10 ರಿಂದ 15 ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ರಸ್ತೆ ಮೇಲೆ ಮಾವನ್ನು ಸುರಿದು ಪ್ರತಿಭಟನೆ ಮಾಡಿದ್ರು. ಕನಿಷ್ಠ 10 ರಿಂದ 15 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಅಂತ ಮಾವಿನ ರಾಶಿ ಮೇಲೆ ಮಲಗಿ ರೈತರು ಆಗ್ರಹಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಡಿಸಿ ಡಾಕ್ಟರ್ ಎಂಆರ್ ರವಿ ಪ್ರತಿಭಟನಾಕಾರರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಜಿಲ್ಲಾಧಿಕಾರಿ ಭರವಸೆ ಬೆನ್ನಲ್ಲೇ ಹೋರಾಟಗಾರರು ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ.
ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿರುವ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ನಡೆದಿದೆ. ಕೈಯಲ್ಲಿ ಕ್ರಿಮಿನಾಶಕ ಹಿಡಿದು ರೈತರು ಧರಣಿ ನಡೆಸಿದರು. 4-5 ದಿನಕ್ಕೊಮ್ಮೆ ಟಿಸಿ ಕೆಟ್ಟು ಹೋಗ್ತಾ ಇದೆ. ರೈತರ ಜಮೀನಿಗೆ 63 ಕೆವಿ ಟಿಸಿ ಕೊಡಲಾಗಿದೆ. ಇದರಿಂದಾಗಿ 10-12 ಬೋರ್ವೆಲ್ಗಳು ಸುಟ್ಟು ಹೋಗ್ತಾ ಇವೆ. ಹೀಗಾಗಿ ನಮಗೆ 100 ಕೆವಿ ಟಿಸಿ ಪೂರೈಕೆ ಮಾಡಬೇಕು, ಇಲ್ಲದಿದ್ದರೆ ಕ್ರಿಮಿನಾಶಕ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ಟರು. ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ಕೊರತೆ, ಪಾಠಕ್ಕೆ ಅಡ್ಡಿ ಹಿನ್ನೆಲೆ ಶಾಲೆಗೆ ಬೀಗ ಜಡಿದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿರುವಂತಹ ಘಟನೆ ಚಿತ್ರದುರ್ಗ ತಾಲೂಕಿನ ಕ್ಯಾಸಾಪುರ ಗ್ರಾಮದಲ್ಲಿ ನಡೆದಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಚಿತ್ರದುರ್ಗದ ಬಿಇಒ ನಾಗಭೂಷಣ್ ಶಾಲೆ ಬೀಗ ತೆಗೇರಿ ಅಂತ ಹೇಳಿದ್ದಾರೆ. ಈ ವೇಳೆ ಸಿಟ್ಟಿಗೆದ್ದ ಗ್ರಾಮಸ್ಥರು ನಾಗಭೂಷಣ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 10 ವರ್ಷದಿಂದ ಶಾಲೆ ಶಿಕ್ಷಕರಿಲ್ಲ, ನಿಮ್ಮ ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಿದ್ರೆ ಏನ್ ಮಾಡ್ತಿದ್ರಿ ಅಂತ ಪ್ರಶ್ನೆಯನ್ನ ಮಾಡಿದ್ರು. ರೈತರ ವಿರೋಧದ ಮಧ್ಯೆಯೂ ಕಾವೇರಿ ಆರತಿಗೆ ಸಿದ್ಧತೆ ಮಾಡಿಕೊಳ್ತಾ ಇರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಮಂಡ್ಯದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ರೈತ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ ನಡೆಸಿ ಸರ್ಕಾರ ಹಾಗೂ ಶಾಸಕ ಗಣಿಗ ರವಿಕುಮಾರ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅಲ್ಲದೆ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ ಬೇಡ ಅಂತ ಆಗ್ರಹಿಸಿದ್ರು. ಇನ್ನು ರೈತರ ಪ್ರತಿಭಟನೆಗೆ ದರ್ಶನ್ ಪುಟನೆಯ ಕೂಡ ಬೆಂಬಲ ಕೊಟ್ಟಿದ್ದು ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೂನ್ 27ರಿಂದ ಆಷಾಢ ಮಾಸ ಆರಂಭ ಹಿನ್ನೆಲೆ ವೀಕೆಂಡ್ನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ನಿರ್ಬಂಧ ಹಾಕಲಾಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಖಾಸಗಿ ಬಸ್ ಸಂಪೂರ್ಣ ಸಂಚಾರ ನಿಷೇಧಿಸಿದ್ದು ಸರ್ಕಾರಿ ಬಸ್ಗಳ ವ್ಯವಸ್ಥೆ ಮಾಡಲಾಗುತ್ತೆ. ಭಕ್ತರು ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಬಾರಿ ಆಷಾಢದಲ್ಲಿ ಯಾವುದೇ ಪಾಸ್ ನೀಡುವುದಿಲ್ಲ ಅಂತ ಸಚಿವ ಮಹಾದೇವಪ್ಪ ಹೇಳಿದರು. ಖ್ಯಾತ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಗಾಂಜಾ ಪತ್ತೆಯಾಗಿದೆ. ಹೈದರಾಬಾದ್ನ ಚೆವೆಲ್ಲಾದ ತ್ರಿಪುರಾ ರೆಸಾರ್ಟ್ನಲ್ಲಿ ಮಂಗ್ಲಿ ತಮ್ಮ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸ್ನೇಹಿತರು ಹಾಗೂ ಉದ್ಯಮಿಗಳ ಜೊತೆ ಪಾರ್ಟಿ ಮಾಡ್ತಾ ಇದ್ರು. ಇದೇ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ದಾಳಿ ವೇಳೆ ಗಾಂಜಾ, ವಿದೇಶಿ ಮದ್ಯ ಹಾಗೂ ಹುಕ್ಕಾ ಸಿಕ್ಕಿದ್ದು ಪೊಲೀಸರು ಅದನ್ನೆಲ್ಲ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡುವ ವೇಳೆ ಪೊಲೀಸರಿಗೂ ಮಂಗ್ಲಿ ಅವಾಜ್ ಹಾಕಿದ್ದಾರೆ. ಸದ್ಯ ಪೊಲೀಸರು 9 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂತರ್ಜಾತಿ ವಿವಾಹವಾಗಿದ್ದ ಪತಿ ಪತ್ನಿಯನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಳಗುಂಬ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನು ಮೋಸ ಹೋದ ಯುವತಿ ಯುವಕನ ಮನೆ ಮುಂದೆ ಕುಳಿತು ಧರಣಿ ನಡೆಸಿದ್ದಾಳೆ. ನನಗೆ ಮೋಸವಾಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ಅಳಲು ತೋಡ್ಕೊಂಡಿದ್ದಾಳೆ. ಈ ವೇಳೆ ಯುವಕನ ತಾಯಿ ಶಾಂತಮ್ಮ ಮಾತನಾಡಿದ್ದು, ನನ್ನ ಮಗ ಮದುವೆ ಆಗಿರೋದೇ ಗೊತ್ತಿಲ್ಲ, ಏನೇ ಇದ್ರೂ ಕೂಡ ಅವರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ರು. ಸರ್, ನಮ್ಮ ಅತ್ತೆಗೂ ಗೊತ್ತು, ನಮ್ಮ ಅವರ ಅಕ್ಕ ತಂಗಿದಿರ್ಗೆಲ್ಲ ಗೊತ್ತು. ಅವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಮದುವೆ ಆಗಿ 1 ವರ್ಷ ನನ್ನ ಜೊತೆ ಚೆನ್ನಾಗಿದ್ದು, ನನ್ನ ಜೊತೆ ಎಂಜಾಯ್ ಮಾಡಿ ಏಕಾಏಕಿ ಕಾಣೆಯಾಗಿದ್ದಾರೆ. ನಾನು ಎಲ್ಲ ಸ್ಟೇಷನಲ್ಲೂ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಇವರೆಲ್ಲ ಕ್ಯಾಸ್ಟಿಸಮ್ಗೋಸ್ಕರ ಈ ಥರ ಮಾಡ್ತಿದ್ದಾರೆ ಅಂತ. SC ಅನ್ನೋ ಒಂದೇ ಕಾರಣಕ್ಕೆ ಮನೆಗೂ ಸೇರಿಸ್ತಿಲ್ಲ, ಏನು ಮಾಡ್ತಿಲ್ಲ. ಈ ಕಡೆ ನಮ್ಮ ತಾಯಿ ಮನೆಯವರು ಸೇರಿಸ್ತಿಲ್ಲ, ಮನೆಯಿಂದ ಹೊರಗೆ ಹಾಕಿದ್ದಾರೆ. ಇವರು ಮನೆಯವ್ರಿಗೆ ಸೇರಿಸ್ತಿಲ್ಲ. ಅದಕ್ಕೆ ಬೀದಿಲ್ ಕೂತಿದ್ದೀನಿ. ನಂಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲೇ ಕೂತ್ಕೋತೀನಿ. ಯಾವಾಗ ಮದುವೆ ಆಗಿತ್ತು? ಯಾವಾಗ ಪರಿಚಯ ಆಗಿದ್ದು? ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದು. 1 ವರ್ಷ ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದು. ಮದುವೆ ಆಗಿ 2 ವರ್ಷ, 1.5 ವರ್ಷ ಆಗ್ತೈತೆ ಮದುವೆ ಆಗಿ. 1 ವರ್ಷ ಎಲ್ಲ ನನ್ನ ಜೊತೆಗೆ ಇದ್ದು ಇವಾಗ ಬಂದಿದೆ. ನಮ್ಮ ಅತ್ತೆ ನಾಟಕ ಸರ್. ಏನು ನನಗೆ ಗೊತ್ತಿಲ್ಲ. ಇವ್ರ ಹೋಟೆಲ್ ಏನು ಮಾಡ್ಕೊಂಡ್ರೋ ಏನು ಬಿಟ್ರೋ, ಸಾಲ ಮಾಡಿ ಸಂಗಲ್ ದುಡ್ಡು ಎತ್ತಿ ಗೌರ್ಮೆಂಟ್ ಬಸ್ಗೂ ಸೇರಿಸಿದ್ರು. 15 ದಿನ ಗಾಡಿಗೆ ಹೋದ. ಆಮೇಲೆ ಇವ್ರು ಏನೇನು ಮಾಡ್ಕೊಂಡ್ರೋ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿತ್ತು ಅವ್ರ ಮದುವೆ ಆಗಿರೋದು? ಗೊತ್ತಿಲ್ಲ. ಯಾರೋ ಅಂದ್ರು ಮೊಬೈಲಲ್ಲಿ ಹಿಂಗೆ ಹಾಕಿದ್ರು ಅಂತ. ಏನೋ ಅವ್ರು ಅನ್ಕಾಡು ಬಿಡಪ್ಪ. ಬಂದು ಒಂದು ಸ್ವಲ್ಪ ಗಲಾಟೆ ಮಾಡ್ದ, ಹಂಗೆ ಹಿಂಗೆ ಅಂತ. ನೀನು ಬೇಕಾಗಿಲ್ಲ ಹೋಗಪ್ಪ, ನನ್ನ ಮಗನೇ ಅಲ್ಲ ನೀನು ಅಂದೆ. ಆಮೇಲೆ ತಿರ್ಗಾ ಇನ್ನ ಒಂದ್ಸತಿ ಕಾಲ್ ಮಾಡಿದ್ರು, 8 ಲಕ್ಷ ಸಾಲ ಮಾಡ್ಕೊಡ್ತೀನಿ, ನಮ್ಮ ರೈಲಿಗೆ ತಲೆ ಕೊಡ್ತೀನಿ, ಬಸ್ಸಿಗೆ ತಲೆ ಕೊಡ್ತೀನಿ ಅಂತ. ಏನೋ ನೀನು ಅಣ್ಪಾಡು ಹೋಗಿ ಇಷ್ಟ ಬಂದಂಗೆ ಮಾಡ್ಕೋ, ನೀನು ಅಣ್ಪಾಡು ಬಂದಂಗೆ ಮಾಡ್ಕೋ. ನನಗೆ ಗೊತ್ತಿಲ್ಲ ಕಣಪ್ಪ. ಇಲ್ಲ, ಗೊತ್ತಿಲ್ಲ. ಇಲ್ಲ ಅಲ್ಲ, ಇಲ್ಲಿ ಯಾರನ್ನಾರ ಕೇಳ್ಕೊಳ್ಳಿ, ಅಥವಾ ಪಕ್ಕದಲ್ಲಿ ಎಷ್ಟೊತ್ತರಲ್ಲಿ ಏನಾರ ಅಲ್ಲಿ ಯಾರನ್ನಾರ ಕೇಳ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ಇದು ನಮ್ಮ ತಾಯಿ ಮನೆ. ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಕೊಲೆಯಲ್ಲಿ ಅಂತ್ಯ ಆಗಿರುವ ಘಟನೆ ಧಾರವಾಡ ನಗರದ ಕಲಗಿರಿ ಬಡಾವಣೆಯಲ್ಲಿ ನಡೆದಿದೆ. ಪೂಜಾ ಲಿಂಗದಾಳ ಮೃತ ಮಹಿಳೆಯಾಗಿದ್ದು, ಪತಿ ನವೀನ್ ಲಿಂಗದಾಳ ಮೇಲೆ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ. 3 ವರ್ಷಗಳ ಹಿಂದೆ ಮದುವೆಯಾಗಿದ್ದ ನವೀನ್ ಪೂಜಾ ಬಾಡಿಗೆ ಮನೆಯಲ್ಲಿ ವಾಸ ಆಗಿದ್ರು. ಪೂಜಾಗೆ ನವೀನ್ ವರದಕ್ಷಿಣೆ ಕಿರುಕುಳ ನೀಡ್ತಾ ಇದ್ದ. ಇದೇ ವಿಚಾರಕ್ಕೆ ಗಲಾಟೆ ಆಗಿ ಕುತ್ತಿಗೆಗೆ ಹಗ್ಗದಿಂದ ಬಿಗಿದು ಕೊಲೆ ಮಾಡಿದ್ದಾನೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಸದ್ಯ ಆರೋಪಿ ನವೀನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.
ಕೃಷಿ ಹೊಂಡಕ್ಕೆ ಬಾಲಕ ಬಿದ್ದು ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರದ ಕೊನ್ನಘಟ್ಟ ಗ್ರಾಮದಲ್ಲಿ ನಡೆದಿದೆ. ಅಣ್ಣ ತಂಗಿ ಇಬ್ಬರು ಕೃಷಿ ಹೊಂಡದ ಬಳಿ ಹೋಗಿದ್ರು. ಈ ವೇಳೆ ಆಯತಪ್ಪಿ ಅಣ್ಣ ಕೃಷಿ ಹೊಂಡಕ್ಕೆ ಬಿದ್ದಿದ್ದಾನೆ. ಕೂಡಲೇ ತಂಗಿ ಪೋಷಕರಿಗೆ ಮಾಹಿತಿ ಕೊಟ್ಟರು. ಪೋಷಕರು ಹೋಗಿ ನೋಡುವ ವೇಳೆಗೆ ಬಾಲಕ ಸಾವನ್ನಪ್ಪಿದ್ದಾನೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 1 ವರ್ಷ. ಮೈಸೂರಿನಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ದರ್ಶನ್ ಅವರನ್ನ ಅಲ್ಲಿಂದ ಅರೆಸ್ಟ್ ಮಾಡಿ ಕರೆತರಲಾಗಿತ್ತು. ಬಳಿಕ ದರ್ಶನ್ ಬೆಂಗಳೂರು ಹಾಗೂ ಬಳ್ಳಾರಿ ಜೈಲುಗಳಲ್ಲಿ ಸುಮಾರು 6 ತಿಂಗಳು ಇದ್ದರು. ಬಳಿಕ ಜಾಮೀನು ಪಡೆದು ಈಗ ಮನೆಯಲ್ಲಿದ್ದಾರೆ. ವಿದೇಶಕ್ಕೆ ತೆರಳುವುದಕ್ಕೂ ಅನುಮತಿ ಪಡೆದಿದ್ದಾರೆ. ಆದರೆ ಕೊಲೆಯಾದ ರೇಣುಕಾಸ್ವಾಮಿ ಕುಟುಂಬ ಮಾತ್ರ ಈಗಲೂ ನ್ಯಾಯದ ನಿರೀಕ್ಷೆಯಲ್ಲಿ ಕಣ್ಣೀರು ಹಾಕ್ತಾ ಇದೆ. ಮಂಡ್ಯದಲ್ಲಿ ಮಳೆಯಿಂದಾಗಿ ಕಾರೊಂದು ಗುಂಡಿಗೆ ಬಿದ್ದಿದೆ. ನಗರದ ಬಿಎಸ್ಎನ್ಎಲ್ ಕಚೇರಿ ಬಳಿ ಘಟನೆ ನಡೆದಿದ್ದು, ಮಳೆ ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ಕಾರನ್ನು ರಸ್ತೆ ಪಕ್ಕ ನಿಲ್ಲಿಸಲಾಗಿತ್ತು. ಆದರೆ ರಸ್ತೆಯಲ್ಲಿ ಹೆಚ್ಚು ನೀರು ನಿಂತ ಹಿನ್ನೆಲೆಯಲ್ಲಿ ಚರಂಡಿ ಗುಂಡಿಗೆ ಕಾರ್ ಬಿದ್ದಿದೆ. ಇನ್ನು ರಸ್ತೆಯಲ್ಲಿ ನಿಂತ ಮಳೆ ನೀರಿನಿಂದಾಗಿ ಸಾರ್ವಜನಿಕರು ಓಡಾಡೋದಕ್ಕೆ ಸಮಸ್ಯೆ ಆಗಿದ್ದು, ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯ ಗೊಬ್ಬೂರ್ ಬೈಪಾಸ್ ಸೇರಿ ಹಲವೆಡೆ ಭಾರೀ ಮಳೆಯಾಗಿದ್ದು, ಧಾರಾಕಾರ ಮಳೆಯಿಂದಾಗಿ ನಗರದ ರಸ್ತೆಗಳು ಜಲಾವೃತವಾಗಿದೆ. ಇನ್ನು ಮಳೆಯಲ್ಲಿಯೇ ವಾಹನ ಸವಾರರು ಸಂಚಾರ ನಡೆಸೋಕೆ ಪರದಾಡಿದ್ದಾರೆ. ಚಾಮರಾಜನಗರದಲ್ಲೂ ಭಾರೀ ಮಳೆಯಾಗಿದೆ. ಜಿಲ್ಲೆಯ ಕೊಳ್ಳೇಗಾಲ, ಹನೂರು ಸೇರಿದಂತೆ ಎಲ್ಲೆಡೆ ಮಳೆಯಾಗಿದೆ. ಇನ್ನು ಕಾರ ಹುಣ್ಣಿಮೆಯಂದೇ ಮಳೆಯಾಗಿದ್ದಕ್ಕೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಹಳುವಳ್ಳ ಸಮೀಪದ ಮುಜೇಖಾನ್ನಲ್ಲಿರಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಕಳೆದ 2 ತಿಂಗಳಿಂದ ಗ್ರಾಮದಲ್ಲಿ ಆತಂಕ ಸೃಷ್ಟಿ ಮಾಡಿದ ಚಿರತೆ ಕೊನೆಗೂ ಸೆರೆಯಾಗಿದೆ. ಸದ್ಯ ಚಿರತೆ ಸೆರೆಯಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. OMC ಕೇಸ್ನಲ್ಲಿ ಜನಾರ್ದನ ರೆಡ್ಡಿಗೆ ರಿಲೀಫ್ ಸಿಕ್ಕಿದೆ. ಸಿಬಿಐ ಕೋರ್ಟ್ ವಿಧಿಸಿದ ಶಿಕ್ಷೆಗೆ ತೆಲಂಗಾಣ ಹೈಕೋರ್ಟ್ ತಡೆ ನೀಡಿದ್ದು, ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ದೇಶ ಬಿಟ್ಟು ಹೋಗದಂತೆ ರೆಡ್ಡಿ ಹೈಕೋರ್ಟ್ ತಾಕೀತು ಮಾಡಿದೆ. 10 ಲಕ್ಷದ 2 ಶ್ಯೂರಿಟಿ ಸಲ್ಲಿಸುವಂತೆ ಹೈಕೋರ್ಟ್ ಸೂಚಿಸಿ ಜಾಮೀನು ಮಂಜೂರು ಮಾಡಿರುವಂಥದ್ದು. ಓಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿಗೆ 7 ವರ್ಷ ಜೈಲಾಗಿತ್ತು. ಸಿಬಿಐ ಕೋರ್ಟ್ ತೀರ್ಪಿನ ಬಳಿಕ ಅವರನ್ನ ಚಂಚಲಗೂಡ ಜೈಲಿನಲ್ಲಿ ಇಡಲಾಗಿತ್ತು. ಹೈದರಾಬಾದ್ ಹೈಕೋರ್ಟ್ನಿಂದ ಜನಾರ್ದನ್ ರೆಡ್ಡಿ ಜಾಮೀನು ಮಂಜೂರು ಮಾಡಲಾಗಿದೆ. ಹಿನ್ನೆಲೆಯಲ್ಲಿ ಕೊಪ್ಪಳದ ಗಂಗಾವತಿಯಲ್ಲಿ ರೆಡ್ಡಿ ಬೆಂಬಲಿಗರು ಬಿಜೆಪಿಯಿಂದ ಸಂಭ್ರಮಾಚರಣೆ ಮಾಡಿದರು. ಗಾಂಧಿ ವೃತ್ತದಲ್ಲಿ ತಾನ್ಸೆ ವಾದನಕ್ಕೆ ಭರ್ಜರಿ ಸ್ಟೆಪ್ ಹಾಕಿ ಮಹಿಳೆಯರು ಸಂಭ್ರಮಿಸಿದ್ದಾರೆ. ಈ ಯಡಿಯೂರಪ್ಪ ಮೊಮ್ಮಗನ ಆರತಕ್ಷತೆಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಕೂಡ ಭಾಗಿಯಾಗಿದ್ದರು. ಶಿವಮೊಗ್ಗದ ಶಿಕಾರಿಪುರದಲ್ಲಿ ನಡೆದ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಈಶ್ವರಪ್ಪ ಅವರನ್ನ ಯಡಿಯೂರಪ್ಪ ಹೆಗಲ ಮೇಲೆ ಕೈ ಹಾಕಿ ಮಾತನಾಡಿಸಿದ್ದಾರೆ. ಇನ್ನು ವಿಜಯೇಂದ್ರಗೂ ಕೂಡ ಈಶ್ವರಪ್ಪ ಬೆನ್ನು ತಟ್ಟಿ ಅಭಿನಂದಿಸಿದ್ದಾರೆ. ಬಳಿಕ ಯಡಿಯೂರಪ್ಪ ಕಾಲು ಮುಟ್ಟಿ ಈಶ್ವರಪ್ಪ ಹಾಗೂ ಪುತ್ರ ಕಾಂತೇಶ್ ಆಶೀರ್ವಾದ ಮಾಡಿದ್ದಾರೆ.